guys, welcome and welcome back to my YouTube channel. ನನ್ನ ಹೆಸರು ಕುಸುಮ ರಾಜನ. ಇವತ್ತೇ ಫಸ್ಟ್ ಟೈಮ್ ಫೇಸ್ ನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಪೇಜ್ ಅಲ್ಲಿ ಇರೋ ಅದರ್ ವಿಡಿಯೋಸ್ ನೋಡಿ ಇಷ್ಟ ಆದ್ರೆ ಹೆಲ್ಪ್ಫುಲ್ ಅನ್ಸಿದ್ರೆ ಅಥವಾ ಎಂಟರ್ಟೈನಿಂಗ್ ಅನ್ಸಿದ್ರೆ ನನ್ನ ಪೇಜ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಇವತ್ತಿನ ವಿಡಿಯೋ ಏನಂದ್ರೆ ಒಂದು ಡೈಲಿ ವ್ಲಾಗ್ ತರ ಮಾಡ್ತಾ ಇದ್ದೆ. ಬೇಸಿಕ್ಲಿ ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ. ಮಧ್ಯಾಹ್ನ ಲಂಚಿಗೆ ಬಟಾಣಿ ಮತ್ತೆ ಚಿಕನ್ ಕೀಮಾ ಹಾಕ್ಬಿಟ್ಟು ಒಂದು ಕರಿ ತರ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ಬೀಟ್ರೂಟ್ ಏನಾದ್ರು ಒಂದು ಡಿಶ್ ಮಾಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಕಾಬ್ಸಿಗೆ ಯಾವುದಾದ್ರೂ ಒಂದು ಅಕ್ಕಿ ರೊಟ್ಟಿ ಇಲ್ಲ ಚಪಾತಿ ಈ ಥರದ್ದು ಏನಾದರೂ ಮಾಡ್ತೀನಿ. ಸೊ ನಿಮಗೆ ರೆಸಿಪಿ ತೋರಿಸ್ಕೊಳ್ಳೋಣ ಅನ್ನಿಸ್ತು, ಅದಕ್ಕೆ ಈ ವಿಡಿಯೋನ ಅಥವಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟ್ ಇಂಟು ದ ವಿಡಿಯೋ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಗೊತ್ತಾ, ನಿಮ್ಗೇನಾದರೂ ನಂತರ ನ್ಯೂಟ್ರಿಷನಲಿ ಬ್ಯಾಲೆನ್ಸ್ಡ್ ಅಥವಾ ವೆಯ್ಟ್ ಲಾಸ್ ಫ್ರೆಂಡ್ಲಿ ಹೈ ಪ್ರೋಟೀನ್ ಹೈ ಫೈಬರ್ ರೆಸಿಪೀಸ್ ಇಷ್ಟ ಇದ್ದರೆ ನಂದು ರೆಸಿಪಿ ಇ ಬುಕ್ಸ್ ಕೂಡ ಇದೆ. ಇ ಬುಕ್ಸ್ ಅಂದರೆ ಸಾಫ್ಟ್ ಕಾಪೀಸ್, ನಾಟ್ ಹಾರ್ಡ್ ಕಾಪೀಸ್. ನನ್ನ ವೆಬ್ಸೈಟಲ್ಲಿ ಅವೈಲೇಬಲ್ ಇರುತ್ತೆ. ನೀವು ಹೋಗಿ ಆರ್ಡರ್ ಮಾಡ್ತಿದ್ದಂಗೆ ಡೌನ್ಲೋಡ್ ಮಾಡ್ಕೋಬೋದು. ಅದರಲ್ಲಿ ಯಾವುದೇ ಥರ ಡೆಲಿವರಿ ನಿಮ್ಮ ಮನೆಗೆ ಬರಲ್ಲ. ಇಟ್ಸ್ ಜಸ್ಟ್ ಡೌನ್ಲೋಡಬಲ್ PDF ಬುಕ್ಸು. ಹಾಗೆ ನಿಮಗೆ ಇಮೇಲ್ ಕೂಡ ಬರುತ್ತೆ ಡೌನ್ಲೋಡ್ದು, ಅದರಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ನಂಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಅಂದರೆ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಒಂದ್ಸರಿ ಜಿಪ್ ಫೈಲ್ನ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ಆಮೇಲೆ ಇನ್ನೂ ಗೊತ್ತಾಗಿಲ್ಲ ಅಂದರೆ ನನಗೆ ಮೆಸೇಜ್ ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ. ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಇಂಟು ದ ವಿಡಿಯೋ. ಸೊ ಆ್ಯಕ್ಚುಲಿ ಏನು ಗೊತ್ತಾ, ನಿನ್ನೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಅಡುಗೆ ಮನೆಯೆಲ್ಲ ಫುಲ್ ಡೀಪ್ ಕ್ಲೀನ್ ಮಾಡಾಕ್ತೆ. ನಾನು ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ನೀಟಾಗಿ. ಸೊ ಹಾಗಾಗಿ ಹಿಂದೆ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ತೊಳೆದಿರೋ ಡಬ್ಬಗಳೆಲ್ಲ ದಬಾಕಿದ್ದೀನಿ. ಏನು ಅನ್ಕೋಬೇಡಿ, ಇಟ್ಸ್ ಫೈನ್. ಎಲ್ಲರ ಮನೇನೂ ಹಿಂಗೆ ಇರುತ್ತೆ. ಮೋಸ್ಟ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕರೆಕ್ಟಾಗಿ ತೋರಿಸಿದ್ರೆ ಕ್ಲೀನ್ ಮಾಡಿರ್ತಾರೆ ಅವಾಗಷ್ಟೇ ಅದು ಕ್ಲೀನಾಗಿರುತ್ತೆ. ಅದರ್ವೈಸ್ ಎಲ್ಲರ ಮನೇನೂ ಹಿಂಗೆ ಇರುತ್ತೆ. ಸೊ ಇವಾಗ ನಾನು ಫಸ್ಟು ಚಿಕನ್ ಕರಿ ಸೊ ಇವಾಗ ನಾನು ಫಸ್ಟು ಈ ಬಟಾಣಿ ಮತ್ತೆ ಕೈಮಾ ಹಾಕ್ಬಿಟ್ಟು ಚಿಕನ್ ಕೀಮಾ ಯೂಸ್ ಮಾಡ್ತಾ ಇದ್ದೀನಿ. ನೀವು ಮಟನ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಾನು ನಮ್ಮ ಮನೆ ಹತ್ರ ಮಟನ್ ಅಷ್ಟು ಚೆನ್ನಾಗಿ ಸಿಗಲ್ಲ, ಅದಕ್ಕೆ ನಮ್ಮ ಮನೇಲಿ ಜಾಸ್ತಿ ಚಿಕನ್ನೇ ಯೂಸ್ ಮಾಡ್ತೀವಿ. ಸೊ ಚಿಕನ್ ಕೀಮಾ ಅದು ಕರಿ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಸೊ ಏನ್ ಗೊತ್ತಾ, ಇವಾಗ ಇದನ್ನೆಲ್ಲ ಹೆಚ್ಕೊಳ್ಳೋ ಅಷ್ಟರಲ್ಲಿ ನಾನು ಫಸ್ಟು ಬೀಟ್ರೂಟ್ ಮತ್ತೆ ಆಲೂಗಡ್ಡೆ ಹಾಗೆ ಕ್ಯಾರೆಟ್ನ ಬಾಯ್ಲ್ ಮಾಡ್ಕೊಬಿಡ್ತೀನಿ. ಇವತ್ತು ಬೀಟ್ರೂಟ್ ಒಂದು ಕಟ್ಲೆಟ್ ತರ ಮಾಡೋಣ ಏನು ವೆಜಿಟೇಬಲ್ಸ್ಗೋಸ್ಕರ ಅಂತ ಅನ್ಕೊಳ್ತಾ ಇದೀನಿ. ಸೊ ಲೆಟ್ಸ್ ಡೂ ದಟ್ ಆಸ್ ವೆಲ್. ಸೊ ಇಲ್ಲಿ 2 ಬೀಟ್ರೂಟು, 1 ಆಲೂಗಡ್ಡೆ, 1 ಕ್ಯಾರೆಟ್ ತಗೊಂತಾ ಇದೀನಿ. ಇದನ್ನೆಲ್ಲ ಹೆಚ್ಕೊಬಿಟ್ಟು ಬಾಯ್ಲ್ ಮಾಡಕ್ ಹಾಕೊಳ್ತೀನಿ. ಸೊ ಇವಾಗ ಗೈಸ್ ಅದು ಮೈಕಿಗೆ ಟಚ್ ಆಗ್ತಾ ಇದೆ, ತಾಳಿ ಒಂಥರ ಸೌಂಡ್ ಬರ್ತಾ ಇದೆ, ಅದಕ್ಕೋಸ್ಕರ. ಸೊ ಇವಾಗ ಏನ್ ಗೊತ್ತಾ, ಫಸ್ಟ್ ನಾನು ಬೀಟ್ರೂಟ್ ಒಂಥರ ಕಟ್ಲೆಟ್ ಮಾಡ್ಕೋಬೇಕು ಅಂತಿದ್ದೀನಿ. ಅದಕ್ಕೋಸ್ಕರ ನಾನು ಇವಾಗ ಫಸ್ಟ್ ಬೀಟ್ರೂಟ್, ಕ್ಯಾರೆಟ್, ಆಲೂಗಡ್ಡೆನ ಬಾಯ್ಲ್ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಕುಕ್ಕರಲ್ಲಿ ಹಾಕೊಂತ ಇದ್ದೀನಿ. 1-2 ವಿಷಲ್ ಕೂಗಿಸ್ಕೊಂತೀನಿ. ಸೊ ತರಕಾರಿ ನೀಟಾಗಿ ಬೇಯುತ್ತೆ ಅಂತ ಹೇಳ್ಬಿಟ್ಟು. ಇದು ನೋಡಿ, ಅವಿನಾಶ್ ಲಾಸ್ಟ್ ಟೈಮ್ ಅಡುಗೆ ಮಾಡಕ್ ಬಂದು ಹಾಳು ಮಾಡಿರೋದು, ಇದು ಒಡೆದಾಕಿರೋದು. ಏನಾದ್ರು ಒಂದು ಮಾಡ್ತಾನೆ ಇರ್ತಾರೆ. ಇದಾಯ್ತು ಇವಾಗ. ಸೊ ಇವಾಗ ನಾನು ಈ ಒಂದು ಬಟಾಣಿ ಮತ್ತೆ ಚಿಕನ್ ಹಾಕಿ ಕೀಮಾ ತರ ಕರಿ ಮಾಡ್ತಾ ಇದೀನಲ್ಲ, ಚಿಕನ್ ಕೈಮಾ ಕರಿ, ವಾಟ್ ಎವರ್ ಯು ಕಾಲ್ ಇಟ್, ಏನಾದರೂ ಕರ್ಕೊಳ್ಳಿ, ಒಟ್ಟು ಚೆನ್ನಾಗಿರುತ್ತೆ. ಸೊ ಅದನ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಫಸ್ಟ್ ಒಂದು ಪಾತ್ರೆನಲ್ಲಿ ಅಂದ್ರೆ ಒಂದು ಪ್ಯಾನ್ ತಗೊಂಡಿದ್ದೀನಿ. ಫಸ್ಟ್ ಇಲ್ಲಿ ನಾನು ಆಯಿಲ್ ಹಾಕೊತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕೊತೀನಿ ನಾನು ಯಾವಾಗಲೂ. ನೀವು ಅಷ್ಟೇ ಕಡಿಮೆ ಆಯಿಲ್ ಹಾಕೋದಕ್ಕೆ ಟ್ರೈ ಮಾಡಿ ಅಡುಗೆಗಳಲ್ಲಿ. ಅದ್ರ ಜೊತೆಗೆ ನಾನು ಮಸಾಲ ಐಟಮ್ಸ್ ಹಾಕೊತಾ ಇದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು. ಅದಾದಮೇಲೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಜೊತೆಗೆ ಮೆಣಸಿನ್ಕಾಯಿನೂ ಸೇರಿಸ್ಕೊತಾ ಇದ್ದೀನಿ. ಇದಾದಮೇಲೆ ಒಂದು ಹೆಚ್ಚಿರೋ ಅಂಥ ಈರುಳ್ಳಿ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಬೇಕು. ಚೆನ್ನಾಗಿ ಬೆಂದ ನಂತರ ನಾನಿಲ್ಲಿ
ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ, ಒಂದು ಇಡೀ ಆಗೋಷ್ಟು. ಇದೆಲ್ಲದನ್ನು ನೀಟಾಗಿ ಬೇಯ್ಕೋಬೇಕು. ಬಾಡೋಗೋವರೆಗೂ ಸೊಪ್ಪೆಲ್ಲ ಬೆಂದ ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಗೋಡಂಬಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕೋಬೋದು. ನಾನು ಇಲ್ಲಿ ಕಾಯಿನ ಪೀಸ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ಸ್ಟೋವ್ ಆಫ್ ಮಾಡ್ಕೊಬಿಟ್ಟು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ ತಣ್ಣಗಾಗೋದಕ್ಕೆ ಅಂತ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಸೊ ಇವಾಗ ನಂದು ಮಸಾಲ ರೆಡಿ ಆಗಿದೆ ಆಯ್ತಾ. ಇದನ್ನ ಸೈಡ್ಗೆ ಇಟ್ಟಿರೋಣ, ಸ್ವಲ್ಪ ತಣ್ಣಗಾಗಲಿ. ಹಾಗೆ ಬಾಯ್ಲ್ಡ್ ವೆಜಿಟೇಬಲ್ಸ್ ಎಲ್ಲ ರೆಡಿ ಆಗ್ತಿದೆ. ಇದೆಲ್ಲ ಬಾಯ್ಲ್ ಆಗಿದೆ ಆಲ್ಮೋಸ್ಟ್, ಕುಕ್ಕರಲ್ಲೆಲ್ಲ ಹಾಕ್ಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಹೊತ್ತು ತೆಗಿಬೋದು. ಅದ್ರ ಜೊತೆಗೆ ಇವಾಗ ನಾನು ಈಗೇನು ಮಾಡ್ಕೊಳ್ಳೋಣ ಅಂದರೆ ಚಿಕನ್, ನಾನು ಒಂದು ಅರ್ಧ kg ಚಿಕನ್ ಬ್ರೆಸ್ಟ್ ಬರುತ್ತಲ್ಲ ಬೋನ್ಲೆಸ್, ಆ ಚಿಕನ್ ಬ್ರೆಸ್ಟ್ ತರಿಸ್ಕೊಂಡಿದ್ದೀನಿ. ಇದನ್ನ ಮಿಕ್ಸಿಗೆ ಹಾಕೋಬಿಟ್ಟು ಕೈಮಾ ಥರ ಹೊಡ್ಕೊತೀನಿ ನಾನೇ. ಯೂಶಲಿ ಕೈಮಾ ಚಿಕನ್ ಅಷ್ಟು ಚೆನ್ನಾಗಿರೋದು ಸಿಗಲ್ಲ ಅಂತ ಐ ಫೀಲ್. ಸೊ ಅದಕ್ಕೆ ಈ ಥರ ಬೋನ್ಲೆಸ್ ಚಿಕನ್ ಬ್ರೆಸ್ಟ್ನ ತರಿಸ್ಕೊಂಡ್ಬಿಟ್ಟು ಅದನ್ನ ನಾನು ಕೈಮಾ ಥರ ಮಾಡ್ಕೊತೀನಿ. ಬೇಸಿಕ್ಲಿ ನಾನು ಇದು ರಿಲಿಶ್ ಅಂತ ಹೇಳ್ಬಿಟ್ಟು ಒಂದು ಬ್ರ್ಯಾಂಡ್ ಬರುತ್ತೆ, ಅದರಿಂದ ತರಿಸಿದ್ದೀನಿ ಜೆಪ್ಟೋದಲ್ಲಿ. ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದೇ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಸಿಗೋದು ಚಿಕನ್ ಬ್ರೆಸ್ಟ್. ಇದು ನನಗೆ ಎಷ್ಟು 156 ರುಪೀಸಿಗೆ ಸಿಕ್ತು ಅರ್ಧ kg ಚಿಕನ್ ಬ್ರೆಸ್ಟ್, ಅಂದರೆ 400 to 450 ಗ್ರಾಮ್ ಸಮಥಿಂಗ್. ಯೂಶಲಿ ಚಿಕನ್ ಬ್ರೆಸ್ಟ್ 270 280 ಹಂಗಿರುತ್ತೆ, ಸೇಮ್ ಕ್ವಾಂಟಿಟಿದು. ಸೊ ಇದನ್ನ ತರಿಸ್ಕೊಂಡೆ. ಆ್ಯಂಡ್ ಆಲ್ಸೋ ಇದ್ರ ಕ್ವಾಲಿಟಿ ಚೆನ್ನಾಗಿರುತ್ತೆ ಐ ಫೀಲ್ಡ್. ಆ್ಯಂಡ್ ಆಲ್ಸೋ ನಾನು ಲಿಶಿಯಸ್ ಇಂದ ತರಿಸ್ತೀನಿ, ಅದು ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೂ ಅದರ್ ಬ್ರ್ಯಾಂಡ್ಸ್ ಇಂದ ತರಿಸ್ತೀನಿ ಸಿಕ್ದಂಗೆ ಆಯ್ತಾ. ನೀವು ಯಾವ ಬ್ರ್ಯಾಂಡ್ ಇಂದ ತರಿಸ್ತೀರಾ ಅಂತ ಹೇಳಿ. ಚಿಕನ್ ಬ್ರೆಸ್ಟ್ ಆದ್ರೆ, ಈ ತರ ಬ್ರೆಸ್ಟ್ಗಳಾದ್ರೆ ಅಥವಾ ಬೋನ್ಲೆಸ್ ಆದ್ರೆ ನಾನು ಯೂಶಲಿ ಆನ್ಲೈನ್ ಇಂದ ತರಿಸ್ಕೊಂತೀನಿ. ಅದರ್ವೈಸ್ ನಮ್ಮ ಮನೆ ಹತ್ರ ಇರೋ ಚಿಕನ್ ಅಂಗಡಿಲಿ ಹೋಗಿ ತಗೊಬರ್ತೀವಿ. ಯೂಶಲಿ ನಮ್ಮ ಮನೆ ಹತ್ರ ಇರೋ ಚಿಕನ್ ಅಂಗಡಿನಲ್ಲೂ ಚೆನ್ನಾಗಿರೋ ಚಿಕನ್ ಸಿಗ್ತಾ ಇಲ್ಲ ಗೊತ್ತಾ. ಐ ಡೋಂಟ್ ನೋ ವೈ, ಒಂಥರ ಟೇಸ್ಟ್ ಅನ್ಸುತ್ತೆ, ಚೆನ್ನಾಗೇ ಅನ್ಸಲ್ಲ. ನೋಡ್ಬೋದು ಚಿಕನ್ ಕೀಮಾ ತರ, ಅಯ್ಯೋ ಫೋಕಸ್ಸೇ ಬೀಳ್ತಾ ಇಲ್ಲ ನೋಡಿ. ಇದೇ ಚಿಕನ್ ಕೀಮಾ ತರ ನಾನೇ ಮಾಡ್ಕೊಂಡಿದ್ದೀನಿ. ಅಷ್ಟೊಂದು ಚೆನ್ನಾಗಿ ಬರಲ್ಲ ಅವ್ರು ಹೊಡ್ಕೊಟ್ಟಷ್ಟು, ಬಟ್ ಇಟ್ಸ್ ಓಕೆ, ಚೆನ್ನಾಗಿ ಬರುತ್ತೆ. ಇವಾಗ ನೆಕ್ಸ್ಟು ನಾನು ಇವಾಗ ಏನು ಹುರ್ಕೊಂಡಿದ್ನಲ್ಲ ಅದನ್ನೆಲ್ಲ ಮಿಕ್ಸಿಗೆ ಹಾಕೊಂಡ್ಬಂದು ಇಟ್ಕೊಳ್ಳೋಣ. ಪೇಸ್ಟ್ ತರ ಪ್ರಿಪೇರ್ ಮಾಡ್ಕೊಳ್ಳೋಣ. ನೋಡಿ ಈ ತರ ಹಸಿರು ಖಾರ ಚೂರು ಬಗ್ಸಿದ್ರೆ ಚಲೋ ಬಿಡುತ್ತೆ. ಹಸಿರು ಖಾರ ರೆಡಿ ಆಗುತ್ತೆ. ಇದನ್ನ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಪ್ರೊಸೆಸ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಫಸ್ಟು ಒಲೆ ಹಚ್ಕೊಳ್ಳಿ, ಅದೇ ಇಂಪಾರ್ಟೆಂಟ್. ಒಲೆ ಅಥವಾ ಸ್ಟೋವ್ ಹಚ್ಕೊಳ್ಳಿ. ನೆಕ್ಸ್ಟ್ ಒಂದು ಕುಕ್ಕರ್ ಇಟ್ಕೊಬಿಟ್ಟು ಅದಾದ್ಮೇಲೆ ಸ್ವಲ್ಪ ಆಯಿಲ್ ಹಾಕೊಂಡ್ಬಿಟ್ಟು ಒಂದು ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಬೆಂದ ನಂತರ ಇದಕ್ಕೆ ಹಸಿ ಬಟಾಣಿ ಸೇರಿಸ್ಕೊಳ್ಳಿ. ಒಂದು ಕಪ್ ಆಗೋಷ್ಟು ಹಸಿ ಬಟಾಣಿ ಹಾಕಿದ್ರೇನೆ ಇಷ್ಟು ಫ್ಲೇವರ್ಫುಲ್ ಆಗಿ ಬರೋದು. ನೆಕ್ಸ್ಟ್ ಇಲ್ಲಿ ನಾನು ಈ ಚಿಕನ್ ಕೀಮಾ ಸೇರಿಸ್ಕೊಂತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಚಿಕನ್ ಕೀಮಾ ಏನಿತ್ತು ನೋಡಿ, ಅದೆಲ್ಲ ನೀಟಾಗಿ ನೀರು ಬಿಟ್ಕೊಂಡು ಚೆನ್ನಾಗಿ ಬೆಂದಾದ ನಂತರ ನೀರು ಬಿಟ್ಕೊಂಡು ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೋಬೇಕು. ಬೆಂದಾದ ನಂತರ ಹಸಿರು ಕಲರ್ ಖಾರ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬಿಟ್ಟು ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ. ಅದೆಲ್ಲ ಸರಿ ಇದ್ದರೆ ನೀಟಾಗಿ ಕುಕ್ಕರ್ನ ಮುಚ್ಚಿ ಇಡಿ. ಒಂದು 3-4 ವಿಷಲು, ಅಥವಾ ನಿಮ್ಮ ಕುಕ್ಕರ್ ಇದ್ದಂಗೆ 2-3 ವಿಷಲ್ ಬರೆಸ್ಕೊಂಡ್ರೆ ಸಾಕು. ತುಂಬ ಟೇಸ್ಟಿಯಾಗಿರೋ ಅಂಥ ಬಟಾಣಿ ಚಿಕನ್ ಕೈಮಾ ರೆಡಿಯಾಗಿ ಹೋಗುತ್ತೆ. ಆವಾಗಲೇ ಮೈಕ್ ಆಫ್ ಮಾಡ್ಕೊಂಡು ಮಾತಾಡ್ಬಿಟ್ಟಿದ್ದೀನಿ, ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಇವಾಗ ನಾವು ಬೀಟ್ರೂಟ್ದು ಕಟ್ಲೆಟ್ ಥರ ಮಾಡೋಣ. ಆವಾಗಲೇ ಬಾಯ್ಲ್ ಮಾಡ್ಕೊಂಡೆ ನೋಡಿ ತರಕಾರಿಗಳನ್ನ, ಅದನ್ನು ಇವಾಗ ಅದೇ ಒಂದು ಪ್ಯಾನಿಗೆ ಹಾಕೊಂಡ್ಬಿಟ್ಟು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನೀವು ಬೇಳೆ ಮಸಿಯೋದು ಬರುತ್ತಲ್ಲ ಅದರಲ್ಲಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಈರುಳ್ಳಿ, ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮಸಾಲಗಳನ್ನ ಸೇರಿಸ್ಕೊಳ್ಳಿ. ನಿಮ್ಗೆ ಇಷ್ಟ ಬಂದಿದ್ದ ಮಸಾಲಾನ. ನಾನಿಲ್ಲಿ ಚಾಟ್ ಮಸಾಲ, ಜೀರಿಗೆ ಪುಡಿ, ಆಮೇಲೆ ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರು, ಸ್ವಲ್ಪ ಖಾರದ ಪುಡಿ, ಇದನ್ನೆಲ್ಲ ಸೇರಿಸಿದ ನಂತರ ಇದು ಬೈಂಡಿಂಗ್ ಆಗಬೇಕಲ್ಲ, ಅದಕ್ಕೆ ನಾನು ಅಕ್ಕಿ ಹಿಟ್ಟು ಮತ್ತು ರವೆ ಅದ್ರ ಜೊತೆಗೆ ಕಡಲೆ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ, ಬಿಟ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು. ಇದು ಒಂಥರ ವಡೆ ಅನ್ಕೋಬೋದು, ಕಟ್ಲೆಟ್ ಅನ್ಕೊಳ್ಳೋದಕ್ಕಿಂತ ಬೀಟ್ರೂಟ್ ವಡೆ, ಯು ಕ್ಯಾನ್ ಕಾಲ್ ದಟ್. ಸೊ ಅದಾದಮೇಲೆ ಇದನ್ನು ನೀವು ಯಾವ ಥರ ಬೇಕಾದರೂ ಫ್ರೈ ಮಾಡ್ಕೋಬೋದು. ಏರ್ ಫ್ರೈಯರಲ್ಲಿ ಅಥವಾ ಅವನಲ್ಲಿ ಅಥವಾ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು.
ಮಾಡ್ಕೋಬೋದು. ಡೀಪ್ ಫ್ರೈ ಮಾಡಿಕೊಂಡ್ರೆ ಸುಮ್ಮನೆ ವೇಸ್ಟ್, ಜಾಸ್ತಿ ಕ್ಯಾಲರೀಸ್ ಆಗುತ್ತೆ. ಅದಕ್ಕೆ ನೋಡಿ ಹೆಂಚಲ್ಲಿ ಈ ಥರ ಕಡಿಮೆ ಆಯಿಲ್ ಹಾಕೊಂಡ್ಬಿಟ್ಟು ಎರಡು ಸೈಡು ಸೇಮ್ ನೀವು ರೊಟ್ಟಿ ಚಪಾತಿ ಚೀಲಗಳನ್ನ ಹೆಂಗೆ ಬೇಯಿಸ್ತೀರೋ ಹಂಗೆ ಬೇಯಿಸ್ಕೊಂಡ್ರೆ ಆಯಿತು. ಸ್ವಲ್ಪ ಆಯಿಲ್ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಆ್ಯಕ್ಚುಲಿ ಡೀಪ್ ಫ್ರೈ ಮಾಡೋದಾದರೆ ಸ್ವಲ್ಪ ದಪ್ಪಗೆ ಮಾಡ್ಕೊಂಡ್ರೂ ಆಗುತ್ತೆ. ಈ ಥರ ತೆಳ್ಳಗೆ ಮಾಡಿಕೊಂಡು ಹೆಂಚ್ ಮೇಲೆ ಬೇಯಿಸ್ಕೊಳ್ಳೋದ್ರಿಂದ ಈಸಿಯಾಗಿ ಚೆನ್ನಾಗಿ ಬೆಂದಿರುತ್ತೆ. ಅದಕ್ಕೋಸ್ಕರ ತೆಳ್ಳಗೆ ಬೇಯಿಸ್ಕೊಳ್ಳಿ. ಸೊ ಗೈಸ್, ಇದು ಬೀಟ್ರೂಟ್ ಕಟ್ಲೆಟ್ ರೆಡಿ ಆಗೋಯ್ತು. ಆಕ್ಚುಲಿ ಇನ್ನೂ ಸ್ವಲ್ಪ ಬೇಯಿಸ್ಕೊಬೇಕಾಗಿತ್ತು, ಬೇರೆ ಹಂಚಲ್ಲಿ ಇಟ್ಕೊಂಡು ಬೇಯಿಸ್ಕೊತೀನಿ. ಸೊ ರೊಟ್ಟಿ ಕೂಡ ಇದೇ ಹಂಚಲ್ಲಿ ಹಾಕ್ಬೇಕು. ಅದಕ್ಕೋಸ್ಕರ ಆಲ್ರೆಡಿ ಅವಿನಾಶ್ ಟೇಸ್ಟ್ ಮಾಡಿ ಹೇಳಿದ್ರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಕಟ್ಲೆಟ್ ಇವತ್ತು ಸೈಡಲ್ಲಿ ಎತ್ತಿಟ್ಕೊಂಡು ಬೇರೆ ಇನ್ನೊಂದು ಬ್ಯಾಚ್ನ ಇನ್ನೊಂದು ಹಂಚಲ್ಲಿ ಬೇಯಿಸ್ಕೊತೀನಿ ಚಿಕ್ಕದ್ರಲ್ಲಿ. ಹಾಗೆ ನನಗೋಸ್ಕರ ಅಂತ ಸ್ಮೂತಿನ ಪ್ರಿಪೇರ್ ಮಾಡ್ಕೊಂಡೆ. ಅವಿನಾಶ್ ಕೂಡ ಒಂದು ಸ್ಮೂತಿ ಕುಡಿದ್ರು. ನನಗೋಸ್ಕರ ಅಂತ ನಾನು ಪ್ರಿಪೇರ್ ಮಾಡ್ಕೊಂಡೆ. ಇವತ್ತೊಂದು ಸ್ವಲ್ಪ ಅಡುಗೆ ಲೇಟ್ ಆಯಿತು ಬಿಕಾಸ್ ಶೂಟ್ ಮಾಡ್ತಿರೋದ್ರಿಂದ. ಸೊ ಹಂಗೆ ಕುಡ್ಕೊಂತ ಅಡುಗೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ನೋಡಿ, ನನ್ನ ಹಸ್ಬೆಂಡ್ಗೆ ಮಧ್ಯಾಹ್ನದ ಲಂಚ್ ಹೀಗಿರುತ್ತೆ. ಚಿಕನ್ ಹಾಗೆ ಬಟಾಣಿ ಹಾಕಿರುವಂಥ ಕರಿ, ಅದ್ರ ಜೊತೆಗೆ ಬೀಟ್ರೂಟ್ದು ಕಟ್ಲೆಟ್ಸು, ಅದ್ರ ಜೊತೆಗೆ ಅಕ್ಕಿ ರೊಟ್ಟಿ. ನೋಡಿ, ಇದೊಂದು ನ್ಯೂಟ್ರಿಷಿಯಸ್ ಮೀಲ್ ಆಗಿರುತ್ತೆ. ಸೊ ಗಾಯ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಬಿಕಾಸ್ ಇನ್ನು ಮುಂದೆ ಕೇಳಿದ್ರೆ ನೀವು TV ಸೀರಿಯಲ್ ಥರ ಇದೆ ಅಂತ ಯಾರೂ ನೋಡಲ್ಲ. ಹಾಗಾಗಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸುಟ್ಕೊಂಡ್ಬಿಡ್ತೀನಿ ಅಷ್ಟೇ. ಓಕೆ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಇನ್ನು ಯಾವ ಥರ ವಿಡಿಯೋಸ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೇನಾದರೂ ಇದು ಇಷ್ಟ ಆಗಿದ್ರೆ ವ್ಲಾಗು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬಾಯ್ ಬಾಯ್.